ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಡಬಲ್ ಗುಡ್ ನ್ಯೂಸ್ ಕೂಡ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಏನು ಡಬಲ್ ಗುಡ್ ನ್ಯೂಸ್ ಏನೋ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು. ಏನಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಪೆಂಡಿಂಗ್ ಇತ್ತು ಅಮೌಂಟು. ಲೈಕ್ ಮೇನ್ ಥಿಂಗ್ SC/ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಅಮೌಂಟ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಕೆಲ ವಿದ್ಯಾರ್ಥಿಗಳಿಗೆ ಬಂದಿತ್ತು, ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಬಾಕಿ ಇತ್ತು. ಅದನ್ನು ಕೂಡ ಇಲಾಖೆಯವರು ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಹೇಳಿದ್ವಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ 1,30,30,000 ನಮಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಕೂಡ ಆಗಿದೆ. ಅಭ್ಯರ್ಥಿಗಳಿಗೆ ಆ ಪೆಂಡಿಂಗ್ ಇತ್ತು, ಇಲಾಖೆಯವರು ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಕೋ ಬಂದಿದ್ದಾರೆ. ನಿಮ್ಗೆ ಕೂಡ DBT ಪುಷ್ ಆಗಿದೆಯಾ, ಪ್ರೊಸೆಸ್ ಕೂಡ ಏನಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು OBC ವಿದ್ಯಾರ್ಥಿಗಳಿಗೆ ಏನಾಯಿತು ಅಪ್ಡೇಟ್, ಏನು ಹಣ ಬಿಡುಗಡೆ ಆಗ್ತಾ ಇದೆಯಾ, ಸ್ಟೇಟಸ್ ಅಲ್ಲಿ ಏನಾದ್ರು ಚೇಂಜ್ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟಾರೆ ಗುಡ್ ನ್ಯೂಸ್ ಏನಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು. ಏನಂದ್ರೆ ಅಮೌಂಟ್ ಕೂಡ ಖಾತೆಗೆ ಜಮೆ ಆಗಿದೆ. ಮೇನ್ ಥಿಂಗ್ SC/ST ವಿದ್ಯಾರ್ಥಿಗಳು ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಮೌಂಟ್ನ, ಆ ಅಮೌಂಟ್ನ ಇಲಾಖೆಯವರು ಬಿಡುಗಡೆ ಮಾಡಿ ಖಾತೆಗೆ ಜಮೆ ಕೂಡ ಮಾಡಿದ್ದಾರೆ. ಅದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನ ಮೇನ್ ಥಿಂಗ್ ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಸಾಕಷ್ಟು ಹೊಸ ನ್ಯೂ ಅಪ್ಲಿಕೆಂಟ್ಸ್ ಏನ್ ಮಾಡ್ತಾ ಇದ್ರು ಅಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರಿಗೆ ಅವರಿಗೆ KA ಡಾಟಾ ಬಂದ್ಬಿಟ್ಟು ಫೆಚ್ ಆಗ್ತಾ ಇರಲಿಲ್ಲ. ಲೈಕ್ ಅವರಿಗೆ ಯೂನಿವರ್ಸಿಟಿ ನಂಬರ್ ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇರಲಿಲ್ಲ. ಅವರು ವಿತೌಟ್ USN ಕೂಡ ಟ್ರೈ ಮಾಡಿ, ವಿತ್ USN ಕೂಡ ಟ್ರೈ ಮಾಡಿ. ಈಗ ಅಫಿಷಿಯಲ್ ಅಪ್ಡೇಟ್ ಬಂದ್ಬಿಟ್ಟು ವಿತೌಟ್ USN ಕೂಡ ಆಗ್ತಾ ಇದೆ. ಅವರ ಡಾಟಾ ಬಂದ್ಬಿಟ್ಟು ಫೆಚ್ ಆಗ್ತಾ ಇದೆ. ವಿತ್ USN ಎಂಟ್ರಿ ಮಾಡೋದು ಕೂಡ ನಿಮ್ಮ ಡಾಟಾ ಬಂದ್ಬಿಟ್ಟು ಫೆಚ್ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಯಾರೆಲ್ಲ ಅಪ್ಲಿಕೆಂಟ್ಸ್ ಇದ್ದಾರೆ ದಯವಿಟ್ಟು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಅಪ್ಲಿಕೇಶನ್ ಫೆಚ್ ಆದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಕೂಡ ಹಾಕಿ. ಬಿಕಾಸ್ ಯಾಕೆಂದ್ರೆ ಲಾಸ್ಟ್ ಡೇಟ್ ಅಂತಿಮದಲ್ಲಿ ಕೂಡ ಇದೆ. ಇನ್ನೊಮ್ಮೆ ಎಕ್ಸ್ಟೆನ್ಷನ್ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಸಮಾಜ ಕಲ್ಯಾಣ ಇಲಾಖೆಗೆ ಜನವರಿ 15 ಕೂಡ ಇದೆ. OBC ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 20 ಇದೆ. ಅಲ್ಪಸಂಖ್ಯಾತ ಇಲಾಖೆಗೆ ಜನವರಿ 31 ಲಾಸ್ಟ್ ಡೇಟ್ ಕೂಡ ಆಗಿದೆ. ಟೆಕ್ನಿಕಲ್ ಎಜುಕೇಶನ್ಸ್ಗೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೂಡ ಆಗಿದೆ. ಆಯುಷ್ ಇಲಾಖೆಗೆ ಫೆಬ್ರವರಿ 28 ಲಾಸ್ಟ್ ಡೇಟ್ ಕೂಡ ಆಗಿದೆ. ಬ್ರಾಹ್ಮಣ್ ವಿದ್ಯಾರ್ಥಿ ಡಿಪಾರ್ಟ್ಮೆಂಟ್ಗಳಿಗೆ ಫೆಬ್ರವರಿ 28 ಲಾಸ್ಟ್ ಡೇಟ್ ಕೂಡ ಆಗಿದೆ. ವಿಕಲಚೇತನ ಇಲಾಖೆಯವರಿಗೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಆಗಿದೆ. ಕಾಲೇಜ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರಿಗೆ ಡೇಟ್ ಬಂದ್ಬಿಟ್ಟು ಓವರ್ ಅಂತ ಬರ್ತಾ ಇದೆ. ಲೈಕ್ ಗಮನಿಸಬಹುದು ನೀವು. ಕಾರ್ಮಿಕರ ಇಲಾಖೆ ಬಂದ್ಬಿಟ್ಟು ಇನ್ನ 15 ದಿನಗಳ ಕಾಲಾವಕಾಶ ಕೂಡ ಇದೆ. 31/12/2025 ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಆರ್ಯ ವ್ಯವಸ್ಥೆ ಕಮ್ಯುನಿಟಿಗೆ ಕೂಡ ಫೆಬ್ರವರಿ 28 ಕಾಲಾವಕಾಶ ಕೂಡ ಇದೆ. ಅದಕ್ಕೋಸ್ಕರ ನಿಮಗೆ ಲಾಸ್ಟ್ ಡೇಟ್ ಒಳಗಡೆ ಯಾರೆಲ್ಲ ಫ್ರೆಶ್ ವಿದ್ಯಾರ್ಥಿಗಳು ಇದ್ದೀರಾ ಅವರಿಗೆ ನಿಮ್ಮ ಡಾಟಾ ಬಂದ್ಬಿಟ್ಟು ಫಿಚ್ ಆದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಕೂಡ ಹಾಕಿ. ಬಿಕಾಸ್ ಲಾಸ್ಟ್ ಡೇಟ್ ಕೂಡ ಇನ್ನೇನು ಹಂತದಲ್ಲಿ ಕೂಡ ಇದೆ. ಅಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಇಲಾಖೆಯವರು ಡೇಟ್ನೇ ಕ್ಲೋಸ್ ಕೂಡ ಮಾಡ್ಬಿಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡ್ತಾರಾ ಇಲ್ವಾ ಅಂತೇಳಿ ಮಾಹಿತಿನ ಎಲ್ಲ ನೀವು ಗಮನಿಸಬಹುದು. ಆ ನಿಟ್ಟಿನಲ್ಲಿ ಯಾರೆಲ್ಲ ಇದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಡೇಟ್ ಇಸ್ ಓವರ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಫಿಷಿಯಲ್ ಅಪ್ಡೇಟ್ ಅಲ್ಲಿ. ಅದಕ್ಕೋಸ್ಕರ ನೀವು ಅಪ್ಲಿಕೆಂಟ್ಸ್ ಇದ್ದವರು ಹಾಕಿ. OBC ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಟೇಟಸ್ ಏನಾಯಿತು, ಅಮೌಂಟ್ ಬಂತ ಏನು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.